ಎಸ್ಟೇಟ್ ಹಗರಣ ಪ್ರಧಾನಿ ಅಂಗಳಕ್ಕೆ ತಲುಪಿದೆ. ವಕೀಲ ರವಿಕುಮಾರ್ 10 ಪುಟಗಳ ಪತ್ರವನ್ನ ಬರೆದು ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ಮತ್ತೊಂದು ಕಡೆ ಕುರ್ಚಿ ಹಂಚಿಕೆ ಒಪ್ಪಂದದ ಚರ್ಚೆ ಮಧ್ಯೆ ನಾನು ರಾಜಕೀಯದ ಕೊನೆಗಾಲದಲ್ಲಿದ್ದೇನೆ ಅಂತ ಸಿಎಂ ಹೇಳಿದ ಮಾತು ಸಂಚಲನ ಮೂಡಿಸಿದೆ. ಮೂಡ ಬಹುಕೋಟಿ ಹಗರಣ ಪ್ರಧಾನಮಂತ್ರಿಗಳ ಅಂಗಳಕ್ಕೆ. ಸಿಎಂ ವಿರುದ್ಧ ಪಿಎಂಗೆ ದಾಖಲೆ ಜೊತೆ 10 ಪುಟಗಳ ಪತ್ರ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಬಹುಕೋಟಿ ಸೈಟು ಹಂಚಿಕೆ ಆರೋಪ ಪ್ರಧಾನಿ ಕಚೇರಿ ತಲುಪಿದೆ. ದೂರುದಾರರಲ್ಲಿ ಒಬ್ಬರಾಗಿರುವ ವಕೀಲ ರವಿಕುಮಾರ್ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರದ ಮುಖೇನ ದೂರು ಸಲ್ಲಿಸಿದ್ದಾರೆ. ಮೂಡ ಮಾಜಿ ಆಯುಕ್ತರಾದ ದಿನೇಶ್ ಮತ್ತು ಡಿಬಿ ನಟೇಶ್ ವಿರುದ್ಧ 100 ಕೋಟಿ ರೂಪಾಯಿಗೂ ಅಧಿಕ ಆರ್ಥಿಕ ನಷ್ಟ ಉಂಟು ಮಾಡಿದ ಆರೋಪ ಮಾಡಿದ್ದಾರೆ. ಸಿಬಿಐ ತನಿಖೆಗೆ ಆಗ್ರಹಿಸಿ ಒಟ್ಟು 10 ಪುಟಗಳ ಪತ್ರ ಬರೆದಿದ್ದು 296 ಪುಟಗಳಷ್ಟು ದಾಖಲೆಗಳನ್ನು ಪ್ರಧಾನಮಂತ್ರಿಗಳಿಗೆ ಕಳಿಸಿದ್ದಾರೆ. ಪ್ರತಿಷ್ಠಿತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ದುಷ್ಟರ ಕೈಗಳಿಂದ ರಕ್ಷಿಸಬೇಕು. ಕಳೆದ ಹಲವಾರು ವರ್ಷಗಳಿಂದ ಮೈಸೂರು ಮಹಾರಾಜರಿಂದ ಮೂಡ ರಚನೆಯಾಯಿತು. ಇದನ್ನ ಮರೆತು ದಲ್ಲಾಳಿಗಳಿಗೆ, ಎಸ್ಟೇಟ್ ಏಜೆಂಟರುಗಳಿಗೆ ಅನುಕೂಲ ಮಾಡಿಕೊಡಲು ಅಧಿಕಾರ ಮಾರ್ಪಟ್ಟಿದೆ. ಪ್ರಸ್ತುತ ದಿನಗಳಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಸೈಟುಗಳಿಗೆ ಅರ್ಜಿ ಹಾಕಿದ್ರು ಸೈಟುಗಳನ್ನ ನೀಡಿಲ್ಲ. ದುರದೃಷ್ಟವಶಾತ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 2020ರಿಂದ 50-50 ಅನುಪಾತದ ಆಧಾರದ ಮೇಲೆ ಪರಿಹಾರದ ಬದಲಿ ಸೈಟುಗಳ ಹಂಚಿಕೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ಕಪ್ಪು ಹಣದ ವಹಿವಾಟು ನಡೆದಿದೆ. ಸುಮಾರು 5,000 ಅಕ್ರಮ ನಿವೇಶನಗಳನ್ನು ಭೂಗಳ್ಳರಿಗೆ ಹಂಚಿಕೆ ಮಾಡಲಾಗಿದೆ. ರಾಜ್ಯದ ಆಸ್ತಿ ಅಥವಾ ಬೊಕ್ಕಸಕ್ಕೆ 4,000 ಕೋಟಿಗೂ ಹೆಚ್ಚು ನಷ್ಟವಾಗಿದೆ. ಇನ್ನು ಮೂಡ ಹಗರಣದ ಹಿಂದೆ ಪ್ರಬಲ ವ್ಯಕ್ತಿಗಳ ಕೈವಾಡವಿದೆ ಎಂಬ ಆರೋಪ ಕೇಳಿಬಂದಿದೆ. ಮೈಸೂರು ನಗರದ ಪ್ರಮುಖ ಬಡಾವಣೆಗಳಲ್ಲಿ ಸರಕಾರಿ ಹಂಚಿಕೆ ನಿಯಮಗಳನ್ನು ಉಲ್ಲಂಘಿಸಿ ಮತ್ತು ನಿಗದಿತ ಮಾರ್ಗಸೂಚಿ ಮೌಲ್ಯವನ್ನು ಸಂಗ್ರಹಿಸದೆ ಅಕ್ರಮವಾಗಿ ನಿವೇಶನ ಹಂಚಿಕೆ ನಡೆದಿದೆ. ಈ ಮೂಡ ಹಗರಣ ವ್ಯಾಪಕ ಮಾಧ್ಯಮಗಳ ಗಮನ ಸೆಳೆಯುತ್ತಿದ್ದಂತೆ ಮೂಡ ಆಯುಕ್ತರಾದ ಡಿಬಿ ನಟೇಶ್ ಮತ್ತು ದಿನೇಶ್ ಕುಮಾರ್ ಅವರು ಟಿಡಿಎಸ್ ನಿಜವಾದ ಪರಿಗಣನೆಯ ಮೊತ್ತ, ತೆರಿಗೆ ಮೊತ್ತವನ್ನು ಸಂಗ್ರಹಿಸದೆ ಐಟಿ ಕಾನೂನುಗಳನ್ನು ಉಲ್ಲಂಘಿಸಿ ಸಾವಿರಾರು ಸೈಟುಗಳನ್ನ ಬೇನಾಮಿ ಮತ್ತು ಅನಧಿಕೃತ ವ್ಯಕ್ತಿಗಳಿಗೆ ಹಂಚಿಕೆ ಮಾಡಿದ್ದಾರೆ. ಇದರಿಂದ ಲೆಕ್ಕಕ್ಕೆ ಸಿಗದ ಆದಾಯ ಗಳಿಸಿದ್ದು ಅಂದಾಜು 100 ಕೋಟಿ ರೂಪಾಯಿಗೂ ಹೆಚ್ಚು ಇರಬಹುದು. ಮೇಲಿನ ಆರೋಪದ ಹೊರತಾಗಿ ಇಬ್ಬರು ಆಯುಕ್ತರು ಮೂಡ ಕಚೇರಿಯಲ್ಲಿನ ಖಾತೆಗಳು ಮತ್ತು ತೆರಿಗೆ ಪಾವತಿಗಳಿಗೆ ಸಂಬಂಧಿಸಿದ ಹಲವಾರು ದಾಖಲೆಗಳನ್ನು ಉದ್ದೇಶಪೂರ್ವಕವಾಗಿ ನಾಪತ್ತೆ ಮಾಡಿದ್ದಾರೆ ಎಂದು ನಾನು ತಿಳಿದುಕೊಂಡಿದ್ದೇನೆ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ತಕ್ಷಣ ಮೂಡ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಿ ಕೂಲಂಕುಷ ತನಿಖೆ ನಡೆಸಲು ಮನವಿ ಮಾಡುತ್ತೇನೆ. ಹೀಗೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ಮೂಡ ಹಗರಣದ ಸಮಗ್ರ ತನಿಖೆಗೆ ಒತ್ತಾಯಿಸಿದ್ದಾರೆ ರವಿಕುಮಾರ್. ಇನ್ನೊಂದು ಕಡೆ ಮೂಡ ಹಗರಣವನ್ನ ಸಂಸತ್ ಅಧಿವೇಶನದಲ್ಲೂ ಪ್ರಸ್ತಾಪ ಮಾಡುವುದಾಗಿ ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿಕೆ ಕೊಟ್ಟರು. ನಮ್ಮ ಏನು ಈ ಹಗರಣಗಳು ಆಚೆ ಬಂದಿದ್ದ ಕ್ಷಣಕ್ಕೂ ಇವತ್ತವರೆಗೂ ನಮ್ಮ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ, ಇದು ಸಿಬಿಐಗೆ ಕೊಡಬೇಕು, ಸಿಬಿಐಗೆ ಒಪ್ಪಿಸಬೇಕು. ಈ ಒಂದು ಹಗರಣದ ವಿಷಯ ಅಲ್ಲೇನೆ ಕೂಡ ಒಂದು ಫ್ರೀ ಆಗಿ ಓಪನ್ ಆಗಿರುವಂಥ ತನಿಖೆ ಆಗೋದು ಸಾಧ್ಯವಾಗುತ್ತೆ. ಮೂಡ ಸೈಟು ಖಾತೆ ಮಾಡಿಕೊಡುವುದರಲ್ಲಿ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ಆಗಿದೆ. ಸಬ್ ರಿಜಿಸ್ಟ್ರಾರ್ಗಳಿಂದ ಮಹಾ ಮೋಸ ನಡೆದಿದೆ. ಕೋಟಿ ಬೆಲೆ ಬಾಳುವ ಸೈಟುಗಳನ್ನು ಬರೀ 300 ರೂಪಾಯಿಯಿಂದ 3,000 ರೂಪಾಯಿ ತೆರಿಗೆ ಶುಲ್ಕ ಸಂಗ್ರಹಿಸಿ ಖಾತೆ ಮಾಡಿಕೊಟ್ಟಿದ್ದಾರೆ ಅಂತ ದೂರು ದಾಖಲಿಸಿದ್ದಾರೆ. ಕನ್ಸಿಡರೇಷನ್ ವ್ಯಾಲ್ಯೂ ಬರೀ 1,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿ ಈ ಥರ ಸಿಂಬಾಲಿಕ್ ಕನ್ಸಿಡರೇಷನ್ಗಳನ್ನ ಪಾಸ್ ಮಾಡಿರೋಂಥದ್ದು. ಸರ್ ಅದರಲ್ಲಿ ಮಿನಿಮಮ್ ಅಂತ ಅಂದ್ರೂ 95 ಲಕ್ಷದಿಂದ 1.25 ಕೋಟಿ ರೂಪಾಯಿವರೆಗೆ 30-40 ಪ್ರಾಪರ್ಟೀಸ್ ಇರೋಂಥದ್ದು ಈ JP ನಗರ, ವಿಜಯನಗರ 3rd ಸ್ಟೇಜಲ್ಲಿ. ಈ 1.25 ಕೋಟಿ ರೂಪಾಯಿ ಪ್ರಾಪರ್ಟಿಗೆ ಸರ್ 3,000 ರೂಪಾಯಿ ಸಿಂಬಾಲಿಕ್ ಕನ್ಸಿಡರೇಷನ್ನ ಪಾಸ್ ಮಾಡಿಬಿಟ್ಟು 600 ರೂಪಾಯಿ ಸಬ್ ರಿಜಿಸ್ಟರ್ ಫೀಸ್ನ ತಗೊಂತಾರೆ. ಸರ್ ಇವ್ರುಗಳ ಮೇಲೂ ವಿಚಾರಣೆ ಆಗಬೇಕು. ರಾಜಕೀಯ ಕೊನೆಗಾಲದಲ್ಲಿದ್ದೀನಿ ಎಂದ ಸಿಎಂ. ಮೂಡ ಹಗರಣ ಸಿಎಂಗೆ ಟೆನ್ಷನ್ ತಂದಿದ್ಯಾ? ಇವತ್ತು ಚಾಮರಾಜನಗರ ಜಿಲ್ಲಾ ಪ್ರವಾಸಕ್ಕೆ ಬಂದಿದ್ರು ಸಿಎಂ ಸಿದ್ದರಾಮಯ್ಯ. ಕೊಳ್ಳೇಗಾಲ ತಾಲೂಕಿನ ಸತ್ತೇಗಾಲ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು. ಆಮೇಲೆ ಸತ್ತೇಗಾಲದಲ್ಲಿ ಸರಕಾರಿ ಶಾಲಾ ಕಟ್ಟಡವನ್ನ ಸಿದ್ದರಾಮಯ್ಯ ಉದ್ಘಾಟಿಸಿದ್ರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ಏನಿಲ್ಲ ಅಂದ್ರೂ 20 ಬಾರಿ ಚಾಮರಾಜನಗರಕ್ಕೆ ಬಂದಿದ್ದೇನೆ,
ಚಾಮರಾಜನಗರಕ್ಕೆ ಬಂದಾಗಲೆಲ್ಲ ಅಧಿಕಾರ ಕಳೆದುಕೊಳ್ಳೋ ಬದಲು ನನ್ನ ಸಿಎಂ ಕುರ್ಚಿ ಇನ್ನೂ ಗಟ್ಟಿಯಾಗಿದೆ ಅಂದ್ರು. ಆಮೇಲೆ ಅಭಿಮಾನಿಯೊಬ್ಬ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ನಾನು ರಾಜಕೀಯದ ಕೊನೆಗಾಲದಲ್ಲಿದ್ದೇನೆ ಅಂದ್ರು ಸಿಎಂ ಸಿದ್ದರಾಮಯ್ಯ. ಚಾಮರಾಜನಗರಕ್ಕೆ ಹೋದಂತ ಮುಖ್ಯಮಂತ್ರಿಗಳು ಅಧಿಕಾರ ಕಳ್ಕೊತಾರೆ. ನಾನು 2 ಸಾರಿ ಮುಖ್ಯಮಂತ್ರಿ ಆದ್ರೆ ಒಂದು 20 ಸಾರಿ ಬಂದಿರಬೇಕು ಚಾಮರಾಜನಗರಕ್ಕೆ. ನಾನು ಮುಖ್ಯಮಂತ್ರಿ ಸ್ಥಾನ ಹೋಗೋದ್ರ ಬದಲು ಅದು ಇನ್ನೂ ಗಟ್ಟಿಯಾಗಿತ್ತು. ನಾನೀಗ ರಾಜಕೀಯ ಕೊನೆಗಾಲದಲ್ಲಿದ್ದೀನಯ್ಯ. ಇನ್ನು ಅಧಿಕಾರದ ಹಂಚಿಕೆ ವಿಚಾರವಾಗಿ ಸಚಿವ ಕೆಎಚ್ ಮುನಿಯಪ್ಪ ಮಾತಾಡಿದ್ರು. ಒಪ್ಪಂದ ಆಗಿದೆ ಅನ್ನೋ ಡಿಕೆ ಶಿವಕುಮಾರ್ ಮಾತು ನಿಜ ಅಂದಿದ್ರು. ಆದ್ರೆ ಮುನಿಯಪ್ಪನವರ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆದ್ರು. ಯಾರು ಅಧಿಕಾರ ಹಂಚಿಕೆ ಒಪ್ಪಂದ ವಿಚಾರ ಮಾತನಾಡಬಾರದು, ನಾವೇನೋ ಒಪ್ಪಂದ ಮಾಡಿಕೊಂಡು ಹೋಗ್ತಿದ್ದೇವೆ, ಸಿಎಂ ಹೇಳಿದ ಮೇಲೆ ಮುಗೀತು, ಫೈನಲ್ ಅಂದ್ರು. ಅಧಿಕಾರ ಒಪ್ಪಂದ ಡಿಕೆ ಶಿವಕುಮಾರ್ ಅಧಿಕಾರ ಒಪ್ಪಂದ ನಿನ್ನೆ ಶಿವಕುಮಾರ್ ಹೇಳಿರೋದೆಲ್ಲ ಕರೆಕ್ಟ್ ಆಗಿದೆ. ನಾನು ನಿನ್ನೇನು ಕೇಳಬೇಕು. ನೋ ಕ್ವಶನ್ ಆಫ್ ನೋ ಒನ್ ಶುಡ್ ಟಾಕ್ ಆನ್ ಎನಿ ಒಪ್ಪಂದ. ಯಾವ ಸೂತ್ರನೂ ಇಲ್ಲ, ಏನಿಲ್ಲ. ನಮ್ದು ಅವ್ರದ್ದು ಕೆಲವು ರಾಜಕೀಯವಾಗಿ ಕೆಲವು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಸಿಎಂ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ, ನನಗೆ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ. ನಾನು ಅದ್ರ ಪ್ರಕಾರ ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ. ಸೂತ್ರದ ಬಗ್ಗೆ ಯಾರ ಮಧ್ಯೆ ಮಾತಾಡೋಂಥ ಸಂದರ್ಭ ಇಲ್ಲ, ಅವಶ್ಯಕತೆ ಇಲ್ಲ. ವಾಟ್ ಎವರ್ ಸಿಎಂ ಹ್ಯಾಸ್ ಸೆಡ್ ಇಟ್ ಇಸ್ ಕ್ಲೋಸ್ಡ್ ಅಂತ ಹೇಳಿದ್ದೀವಿ. ಒಂದು ಕಡೆ ಮೂಡ ಹಗರಣವು ಮುಖ್ಯಮಂತ್ರಿಗಳ ನಿದ್ದೆಗೆಡಿಸಿದೆ. ಇಡಿ ತನಿಖೆ ತಲೆನೋವು ತಂದಿದೆ. ಮತ್ತೊಂದು ಕಡೆ ಪ್ರಧಾನಿ ಅಂಗಳಕ್ಕೂ ಮೂಡ ಹಗರಣ ಹೋಗಿದೆ. ಈ ಮಧ್ಯೆ ಅಧಿಕಾರ ಹಂಚಿಕೆ ಒಪ್ಪಂದ ರಾಜಕೀಯ ಕೊನೆಗಾಲದಲ್ಲಿದ್ದೀನಿ ಅನ್ನೋ ಮಾತುಗಳು ರಾಜ್ಯ ರಾಜಕೀಯದಲ್ಲಿ 108 ಪ್ರಶ್ನೆಗಳನ್ನ ಹುಟ್ಟು ಹಾಕಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ಬಿಜೆಪಿಯ ಬಣ ರಾಜಕೀಯಕ್ಕೆ ಇತಿಶ್ರೀ ಹಾಡೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ಯತ್ನಾಳ್ ಅಂಡ್ ಬಣಕ್ಕೆ ಎಚ್ಚರಿಕೆಯನ್ನ ಕಳಿಸಿದೆ. ಹೆಬ್ಬಾರ್, ಎಸ್ಟಿ ಸೋಮಶೇಖರ್ ಉಚ್ಚಾಟನೆಗೂ ಕೂಡ ಕೋರ್ ಕಮಿಟಿಯಲ್ಲಿ ನಿರ್ಧಾರ ಆಗಿದೆ. ರಾಜ್ಯ ಬಿಜೆಪಿಗೀಗ ರೆಬಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳೇ ಸವಾಲು. ಹೈಕಮಾಂಡ್ ಹಂತದ ಮಾತುಕತೆ ಬಳಿಕವೂ ಯತ್ನಾಳ್ರ ಬಂಡಾಯದ ಬಾಂಬ್ಗಳು ಕಡಿಮೆ ಆಗಿಲ್ಲ. ಇನ್ನೊಂದ್ ಕಡೆ ಬಿಜೆಪಿಯಲ್ಲಿದ್ದುಕೊಂಡೇ ಕಾಂಗ್ರೆಸ್ಗೆ ಜೈ ಜೈ ಅಂತಿರೋ ಶಾಸಕ ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರನ್ನು ಶಿಕ್ಷಿಸೋಕೆ ಆಗ್ತಿಲ್ಲ. ಇದೆಲ್ಲ ವಿಚಾರಗಳು ಇವತ್ತು ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮುಂದೆ ಚರ್ಚೆ ಆಯಿತು. ಯಡಿಯೂರಪ್ಪ, ಆರ್ ಅಶೋಕ್ ಸೇರಿದಂತೆ ಪ್ರಮುಖರಿದ್ದ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಪಕ್ಷದೊಳಗಿನ ಗೊಂದಲದ ಬಗ್ಗೆ ಖುದ್ದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಸ್ತಾಪ ಮಾಡಿದ್ರು. ಯತ್ನಾಳ್ ಮೇಲೆ ಸಿಟ್ಟು, ವಿಜಯೇಂದ್ರಗೆ ಮನ್ನಣೆ. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಯತ್ನಾಳ್ ಮೇಲೆ ಸಿಟ್ಟು ಹೊರಹಾಕಿದ್ರು. ಯತ್ನಾಳ್ ಅವರ ಪ್ರಕರಣ ಗಂಭೀರವಾಗಿ ನೋಡ್ತೇನೆ, ಈಗಾಗಲೇ ನೋಟಿಸ್ ಕೊಡಲಾಗಿದೆ. ಉತ್ತರ ಕೊಟ್ಟ ಮೇಲೆ ಮುಂದಿನ ತೀರ್ಮಾನ ಕೈಗೊಳ್ತೇವೆ. ಪಕ್ಷದ ನಾಯಕತ್ವ ತೀರ್ಮಾನ ಮಾಡೋದು ಪಕ್ಷದ ಕಾರ್ಯಕರ್ತರು. ಈಗ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಸದ್ಯಕ್ಕೆ ಬದಲಾವಣೆ ಇಲ್ಲ ಎಂದು ಯತ್ನಾಳ್ ವಿರುದ್ಧ ಕಿಡಿಕಾರಿದ್ರು. There is nothing like Yatnal versus Vijendra, Yatnal versus BJP कर्नाटका. मैं ऐसी चीज़ों को बहुत गंभीरता से देख रहा हूँ और न इसको लेकर के संगठन बहुत ज़्यादा चिंतित है. एक शोकाज नोटिस यत्नाल जी को दी गई है. हम उस शोकाज नोटिस पे यत्नाल जी के जवाब का इंतजार करेंगे. शोकाज नोटिस का जो जवाब देंगे, मैंने कहा जवाब देंगे, हम उसके आधार पर अपने अगले कदम को तय करें. पार्टी के लीडर मांग करने पे नहीं बदले जाते. संगठनात्मक गतिविधियों पर, संगठनात्मक की जरूरतों पर जो जिस समय उचित होता है उस समय उसका प्रयोग किया जाता है. आज विजेंद्र उचित है, इसलिए प्रचंड हमारे प्रदेश अध्यक्ष हैं. ಹಾದಿ ಬೀದಿಯಲ್ಲಿ ಮಾತಾಡಿದ್ರೆ ಕ್ರಮ ನಿಶ್ಚಿತ. ಯತ್ನಾಳ್ ಬಣದ ಮೇಲೆ ವಿಜಯೇಂದ್ರ ಗರಂ. ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ತಂಡದವರ ಬಹಿರಂಗ ಹೇಳಿಕೆಗಳ ಬಗ್ಗೆ ಸಭೆ ಮುಂದೆ ವಿಜಯೇಂದ್ರ ಪ್ರಸ್ತಾಪ ಮಾಡಿದ್ರು.
ಯತ್ನಾಳ್ ಅಂಡ್ ಟೀಮ್ನ ಮಾತುಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿರೋ ಬಗ್ಗೆ ವಿವರಣೆ ಕೊಟ್ರು. ಸಭೆ ಬಳಿಕ ಹೊರಗೆ ಬಂದ ವಿಜಯೇಂದ್ರ ಹಾದಿ ಬೀದಿಯಲ್ಲಿ ಮಾತಾಡೋರಿಗೆ ಉತ್ತರ ಕೊಡಲ್ಲ ಅಂತ ಮಾತಲ್ಲೇ ತಿವಿದ್ರು. ಪಕ್ಷದ ಚೌಕಟ್ಟಲ್ಲಿ ಚರ್ಚೆ ಮಾಡಬೇಕು. ಯಾರು ಇನ್ನೂ ಕೂಡ ಹಾದಿ ಬೀದಿಯಲ್ಲಿ ಮಾತನಾಡ್ತಾರೆ ಅದ್ರ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರವೂ ಕೂಡ ಚರ್ಚೆ ಆಗಿದೆ. ಯತ್ನಾಳ್ ಉಚ್ಚಾಟನೆಗೆ ವಿಜಯೇಂದ್ರ ಬಣ ಪಟ್ಟು. ಮತ್ತೆ ದೆಹಲಿಗೆ ತೆರಳಲು ವಿಜಯೇಂದ್ರ ಬಣ ನಿರ್ಧಾರ. ನಾನು ಸೈಲೆಂಟ್, ಇನ್ಮುಂದೆ ರಮೇಶ್ ಜಾರಕಿಹೊಳಿ ವೈಲೆಂಟ್ ಅಂತ ಯತ್ನಾಳ್ ನಿನ್ನೆಯೇ ಹೇಳಿದ್ದಾರೆ. ಅದಕ್ಕೆ ಸಿಟ್ಟಾಗಿರೋ ವಿಜಯೇಂದ್ರ ಆಪ್ತರದ್ದು ಯತ್ನಾಳ್ ಉಚ್ಚಾಟನೆ ಮಾಡಬೇಕು ಅಂತಿದ್ದಾರೆ. ಅದಕ್ಕೆ ಮತ್ತೆ ದೆಹಲಿಗೆ ಹೋಗಲು ವಿಜಯೇಂದ್ರ ಟೀಮ್ ತೀರ್ಮಾನಿಸಿದೆ. ಈಗ ನಾನು ಸೈಲೆಂಟ್, ರಮೇಶ್ ಜಾರಕಿಹೊಳಿ ವೈಲೆಂಟ್, ಅವ್ರದ್ದೊಂದು ಪೀರಿಯಡ್ ಕೊಟ್ಟಿವಿ, ಅಟ್ಟು ಮುಗಿದ ಮ್ಯಾಗ ಮತ್ತೊಬ್ಬರು ವೈಲೆಂಟ್, ಹಿಂಗೆಲ್ಲ ಹಂಚ್ಕೊಂಡ್ವಿ ನಾವು. ಇಲ್ಲಿ ಸೈಲೆಂಟು ವೈಲೆಂಟು ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ, ಎಲ್ಲವೂ ನೋಡ್ಕೊಳ್ತಾರೆ. ಈಗ ನಾವೆಲ್ಲವಕ್ಕೂ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ, ಬಹಿರಂಗವಾಗಿ ಯಾವುದೂ ಮಾತಾಡಲ್ಲ. 4 ಗೋಡೆಗಳ ಮಧ್ಯೆ ಏನು ಹೇಳಬೇಕು ಎಲ್ಲವೂ ಚರ್ಚೆ ಮಾಡಿದ್ವಿ. ನಮಗೆ ಬಹಳ ಸಮಾಧಾನ ತಂದಿದೆ, ಅವ್ರ ಜೊತೆ ಚರ್ಚೆ ಮಾಡಿದ್ದು ಸಮಾಧಾನ ತಂದಿದೆ. ಹೆಬ್ಬಾರ್ ಸೋಮಶೇಖರ್ ಉಚ್ಚಾಟನೆ ಫಿಕ್ಸ್. ಇತ್ತೀಚೆಗೆ ಬಿಜೆಪಿಯಿಂದ ದೂರವಾಗಿ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರೋದು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ಟಿ ಸೋಮಶೇಖರ್. ಇವರ ವಿರುದ್ಧ ಕ್ರಮ ಆಗಲಿದೆ. ಈ ಬಗ್ಗೆ ಚರ್ಚೆ ಆಗಿದ್ದು ಹೈಕಮಾಂಡ್ಗೆ ಶಿಫಾರಸ್ಸಿನ ಮೂಲಕ ಇಬ್ಬರನ್ನು ಉಚ್ಚಾಟನೆ ಮಾಡುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ. ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಏನು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಮೇಲೆ ಗೆದ್ದಂತ ಶಾಸಕರುಗಳೇನಿದ್ದಾರೆ ಮತ್ತೆ ಕಾಂಗ್ರೆಸ್ ಜೊತೆನಲ್ಲೇ ಅಧಿಕೃತವಾಗಿ ಅವರು ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ, ಕಾಂಗ್ರೆಸ್ ಜೊತೆಲ್ಲ ಓಡಾಡ್ತಾ ಇದ್ದಾರೆ. ಇತ್ಯರ್ಥ ಅಲ್ಲ, ಕೋರ್ ಕಮಿಟಿನಲ್ಲಿ ಬಹುತೇಕ ಎಲ್ಲ ಸದಸ್ಯರು ಕೂಡ ಹೇಳಿರ್ತಕ್ಕಂಥದ್ದು, ಅಭಿಪ್ರಾಯ ಪಟ್ಟಿರ್ತಕ್ಕಂಥದ್ದು ಸಸ್ಪೆನ್ಷನ್ ಮಾಡಬೇಕು, ಮತ್ತೆ ಏನು ಮಾಡಬೇಕು, ಮತ್ತೆ ಡಿಸ್ಕ್ವಾಲಿಫಿಕೇಶನ್ಗೂ ಕೂಡ ಮೂವ್ ಮಾಡಬೇಕು, ಎಲ್ಲೂ ಕೂಡ ವರಿಷ್ಠರ ಗಮನಕ್ಕೆ ತಂದು ತತ್ಕ್ಷಣ ನಿರ್ಧಾರ ಕೈಗೊಳ್ಳೋ ರೀತಿಯಲ್ಲಿ ನಾವು ಚರ್ಚೆ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಶಿಗ್ಗಾವಿ ಸಂಡೂರು ಸೋಲಿನ ಪರಾಮರ್ಶೆಗೆ ಸಮಿತಿ. ಉಪಚುನಾವಣೆ ಸೋಲಿನ ಕಾರಣ ತಿಳಿಯಲು ಸತ್ಯ ಶೋಧನಾ ಸಮಿತಿ ರಚಿಸಲಾಗಿದೆ. ಮಾಜಿ ಸಿಎಂ ಡಿವಿ ಸದಾನಂದಗೌಡ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಕೊಳ್ಳೇಗಾಲ ಮಹೇಶ್ ಸಮಿತಿ ಶಿಗ್ಗಾವಿ ಸಂಡೂರಿನಲ್ಲಿ ವರದಿ ಸಂಗ್ರಹಿಸಿ ಹೈಕಮಾಂಡ್ಗೆ ನೀಡಲು ಸೂಚಿಸಲಾಗಿದೆ. ಸದಾನಂದಗೌಡರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಹಾಗೆಯೇ ರಾಜ್ಯದ ಉಪಾಧ್ಯಕ್ಷರು, ಕೊಳ್ಳೇಗಾಲದ ಮಾಜಿ ಶಾಸಕರು, ಮಾಜಿ ಸಚಿವರಾಗಿರ್ತಕ್ಕಂಥ ಎನ್ ಮಹೇಶ್ ರವರು, ಇವರಿಬ್ಬರೂ ಸಹ ಹಿರಿಯರು ಶಿಗ್ಗಾವಿ ಮತ್ತು ಸಂಡೂರಿಗೆ ಭೇಟಿಯನ್ನು ಕೊಟ್ಟು ನಮ್ಮ ಸೋಲಿಗೆ ಕಾರಣಗಳಿದ್ರು ಎಲ್ಲ ಬಗ್ಗೆ ಚರ್ಚೆ ಮಾಡ್ಕೊಂಡು ಬರ್ತಾರೆ. ರಾಜ್ಯ ಬಿಜೆಪಿ ಮನೆಯೊಂದು 3 ಬಾಗಿಲು ಆಗಿರೋದನ್ನ ಬಿಜೆಪಿಯವರೇ ಒಪ್ಪಿಕೊಂಡಿದ್ದಾರೆ. ಈಗ ಒಂದೇ ಬಾಗಿಲಲ್ಲಿ ಎಲ್ಲರೂ ಓಡಾಡಿ ಅಂತ ರಾಧಾ ಮೋಹನ್ ದಾಸ್ ಹೇಳಿದ್ದಾರೆ. ಆದ್ರೆ ಇದು ಸಾಧ್ಯನಾ ಅನ್ನೋದು ಈಗಿರುವ ಯಕ್ಷ ಪ್ರಶ್ನೆ. ಸೋಮವಾರದಿಂದ ಬೆಳಗಾವಿ ವಿಧಾನಮಂಡಲ ಅಧಿವೇಶನ ನಡೆಯಲಿದೆ. ಈ ಅಧಿವೇಶನದಲ್ಲಿ ಬಿಜೆಪಿಯ ಒಗ್ಗಟ್ಟು ಎಷ್ಟು, ಬಿಕ್ಕಟ್ಟು ಎಷ್ಟು ಅನ್ನೋದು ಗೊತ್ತಾಗಲಿದೆ. ಕೃಷ್ಣ ಜೀವಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಮಹಾಯುತಿ ನೇತೃತ್ವದ ಸರ್ಕಾರಕ್ಕೆ ಅಧಿವೇಶನದ ಮೊದಲ ದಿನವೇ ವಿಪಕ್ಷಗಳು ಸೆಡ್ಡು ಹೊಡೆದವು. ಇವಿಎಂ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ ಮಹಾವಿಕಾಸ್ ಅಘಾಡಿ ಶಾಸಕರು ಪ್ರಮಾಣ ವಚನವನ್ನ ಸ್ವೀಕರಿಸದೆ ಕಲಾಪವನ್ನ ಬಹಿಷ್ಕರಿಸಿದ್ರು. ಇನ್ನೊಂದು ಕಡೆ ಬಿಜೆಪಿ, ಶಿವಸೇನೆ, ಎನ್ಸಿಪಿ ನಡುವೆ ಅಧಿಕಾರ ಖಾತೆ ಹಂಚಿಕೆಯ ಕಸರತ್ತು ಬಗೆಹರಿದಿದೆ. मी देवेंद्र सरिता गंगाधरराव फडणवीस मी एकनाथ संभाजी शिंदे विधानसभेचा सदस्य म्हणून निवडून आलो. ನಿನ್ನೆ ತಾನೇ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಪ್ರಮಾಣ ವಚನ ನಡೆಯಿತು. ಇವತ್ತು ಮಹಾರಾಷ್ಟ್ರ ವಿಧಾನಸಭೆಯ 3 ದಿನಗಳ ವಿಶೇಷ ಅಧಿವೇಶನವೂ ನಡೆಯಿತು. ಮೊದಲ ದಿನ ಹೊಸದಾಗಿ ಆಯ್ಕೆಯಾದ ಶಾಸಕರು ವಿಧಾನಸಭೆಯ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಮೊದಲು ಸಿಎಂ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ಬಳಿಕ ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂಧೆ ಮತ್ತು ಅಜಿತ್ ಪವಾರ್ ಕೂಡ ವಿಧಾನಸಭೆಯ ಸದಸ್ಯರಾಗಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದ್ರು. ಚುನಾವಣೆಯಲ್ಲಿ ಇವಿಎಂ ದುರ್ಬಳಕೆ ಆಗಿದ್ಯಂತೆ. ಪ್ರಮಾಣ ವಚನ ಸ್ವೀಕರಿಸದೆ ವಿಪಕ್ಷಗಳ ಬಹಿಷ್ಕಾರ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಇವಿಎಂಗಳ ದುರ್ಬಳಕೆಯಾಗಿದೆ.
ಈ ಬಾರಿ ಚುನಾವಣೆಯ ಗೆಲುವನ್ನ ಜನರು ಸಂತೋಷದಿಂದ ಆಚರಿಸಿಲ್ಲ. ಹೀಗಾಗಿ ನಾವು ಮೊದಲ ದಿನ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಿಲ್ಲ. ಹೀಗಂತ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ನಾಯಕರು ಹಠ ಹಿಡಿದ್ರು. ಆದಿತ್ಯ ಠಾಕ್ರೆ ಸೇರಿದಂತೆ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದ ಶಾಸಕರೆಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕರಿಸದೆ ಕಲಾಪವನ್ನ ಬಹಿಷ್ಕರಿಸಿದ್ರು. आज बहिष्कार किया है, इसी का एक ही कारण है. अगर आप देखें तो मार्केटवाड़ी में डेमोक्रेसी को मारा जा रहा है. ये डेमोक्रेसी को ईवीएम के हिसाब से, ईवीएम के माध्यम से हो या फिर जो भी रिगिंग करे उसके माध्यम से डेमोक्रेसी कर रहे, एक मौकरी कर रहे डेमोक्रेसी की. हम यही बात करना चाहते हैं. आज जो शपथ नहीं लिए इसी के लिए नहीं लिए क्योंकि आज जनता का आदर करना चाहते हैं. जनता के जो मन में शंका उपस्थित है उसे उत्तर देना चाहिए. ಮುಂದಿನ ವಾರ ಮಹಾರಾಷ್ಟ್ರ ಕ್ಯಾಬಿನೆಟ್ ವಿಸ್ತರಣೆ. ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಡಿಸೆಂಬರ್ 11 ಅಥವಾ 12ರಂದು ಸಚಿವ ಸಂಪುಟ ವಿಸ್ತರಣೆ ಮಾಡುವ ಸಾಧ್ಯತೆಗಳಿವೆ. ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂಧೆ, ಅಜಿತ್ ಪವಾರ್ ಜೊತೆಗೆ ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಸಮಾಲೋಚಿಸಿರುವಂತಹ ಫಡ್ನವೀಸ್ ಅಧಿಕಾರ ಹಾಗೂ ಖಾತೆ ಹಂಚಿಕೆಯನ್ನು ಅಂತಿಮಗೊಳಿಸಿದ್ದಾರೆ. ಬಿಜೆಪಿಗೆ 21 ಖಾತೆ, ಶಿವಸೇನೆಗೆ 12 ಹಾಗೂ ಎನ್ಸಿಪಿಗೆ 10 ಪ್ರಮುಖ ಸಚಿವ ಸ್ಥಾನಗಳನ್ನು ನೀಡೋಕೆ ತೀರ್ಮಾನಿಸಲಾಗಿದೆ. ಈಗಾಗಲೇ ಸಿಎಂ ಸ್ಥಾನ ಪಡೆದಿರುವಂತಹ ಬಿಜೆಪಿ ಗೃಹ ಇಲಾಖೆ, ಕಾನೂನು ಮತ್ತು ನ್ಯಾಯ, ಇಂಧನ, ನೀರಾವರಿ, ಗ್ರಾಮೀಣಾಭಿವೃದ್ಧಿ, ಕಂದಾಯ ಇಲಾಖೆ, ಪ್ರವಾಸೋದ್ಯಮ, ಆದಿವಾಸಿ ಕಲ್ಯಾಣ ಇಲಾಖೆ, ಸಾಮಾನ್ಯ ಆಡಳಿತ, ಕೌಶಲ್ಯ ಇಲಾಖೆಯನ್ನ ತನ್ನ ಬಳಿಯೇ ಇಟ್ಟುಕೊಳ್ಳೋಕೆ ನಿರ್ಧರಿಸಿದೆ. ಇನ್ನು ಏಕನಾಥ್ ಶಿಂಧೆ ನೇತೃತ್ವದ ಶಿವಸೇನೆ ಪಕ್ಷ ನಗರಾಭಿವೃದ್ಧಿ ಇಲಾಖೆ, ಅಬಕಾರಿ ಇಲಾಖೆ, ಸಾಮಾಜಿಕ ನ್ಯಾಯ, ಪರಿಸರ, ಗಣಿ, ನೀರು ಸರಬರಾಜು ಮತ್ತು ಕೈಗಾರಿಕೆ ಇಲಾಖೆಯನ್ನು ಪಡೆಯೋಕೆ ಒಪ್ಪಿದೆ. ಅಜಿತ್ ಪವಾರ್ ನಾಯಕತ್ವದ ಎನ್ಸಿಪಿಗೆ ಹಣಕಾಸು ಹಾಗೂ ಯೋಜನೆ ಇಲಾಖೆ, ಕೃಷಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆಹಾರ ಮತ್ತು ನಾಗರಿಕ ಸರಬರಾಜು, ಕ್ರೀಡೆ, ಯುವಜನ ಕಲ್ಯಾಣ ಇಲಾಖೆ, ನೆರವು ಮತ್ತು ಪುನರ್ವಸತಿ ಇಲಾಖೆ ಖಾತೆಗಳನ್ನು ನೀಡೋಕೆ ನಿರ್ಧರಿಸಲಾಗಿದೆ. ಒಟ್ನಲ್ಲಿ ಸರ್ಕಾರ ರಚನೆ ಬಳಿಕ ಮಹಾಯುತಿ ನಾಯಕರ ನಡುವೆ ಒಮ್ಮತ ಮೂಡಿದ್ದು ಆಡಳಿತಕ್ಕೆ ಇನ್ಮುಂದೆ ಮೈಲೇಜ್ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಿರಿಯಾ ದೇಶದಲ್ಲಿ ನಾಗರಿಕ ಸಂಘರ್ಷ ಭುಗಿಲೆದ್ದಿದೆ. ಅಧ್ಯಕ್ಷ ಅಸಾದ್ ವಿರುದ್ಧ ಸಿಡಿದೆದ್ದಿರುವ ಇಸ್ಲಾಮಿಸ್ಟ್ ಉಗ್ರ ಸಂಘಟನೆ ಯುದ್ಧ ಸಾರಿದೆ. ಸಿರಿಯಾದಲ್ಲಿರುವ ಭಾರತೀಯರು ಕೂಡಲೇ ದೇಶ ಬಿಟ್ಟು ಬನ್ನಿ ಅಂದಿದೆ ಭಾರತೀಯ ವಿದೇಶಾಂಗ ಸಚಿವಾಲಯ. ಸಿರಿಯಾದಲ್ಲಿ ಕಳೆದ 13 ವರ್ಷಗಳಿಂದ ನಡೀತಾ ಇದ್ದಂಥ ಅಂತರ್ಯುದ್ಧ ಈಗ ಮತ್ತಷ್ಟು ತೀವ್ರಗೊಂಡಿದೆ. ಸಿರಿಯಾ ಅಧ್ಯಕ್ಷ ಬಶರ್ ಅಲ್ ಅಸಾದ್ ವಿರುದ್ಧ ಸಾರಿರುವಂಥ ಬಂಡುಕೋರ ಪಡೆಗಳ ಯುದ್ಧ ಹಿಂಸಾಚಾರಕ್ಕೆ ತಿರುಗಿದ್ದು ಜನ ಕಂಗಾಲಾಗಿದ್ದಾರೆ. ಸಿರಿಯಾದಲ್ಲಿರುವ ಭಾರತೀಯರಿಗೆ ಎಚ್ಚರಿಕೆ, ದೇಶ ತೊರೆಯಲಿಕ್ಕೆ ವಿದೇಶಾಂಗ ಸಚಿವಾಲಯ ಮನವಿ. ಕ್ಷಣ ಕ್ಷಣಕ್ಕೂ ಸಿರಿಯಾದಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದ್ದು ಭಾರತೀಯ ನಾಗರಿಕರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಕೂಡಲೇ ಸಿರಿಯಾ ತೊರೆಯುವಂತೆಯೂ ಕೂಡ ಭಾರತ ವಿದೇಶಾಂಗ ಸಚಿವಾಲಯ ರಾತ್ರೋರಾತ್ರಿ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದೆ. ಮುಂದಿನ ಆದೇಶದವರೆಗೂ ಭಾರತದ ಪ್ರಜೆಗಳು ಸಿರಿಯಾಕ್ಕೆ ಪ್ರಯಾಣಿಸದಂತೆ ವಿದೇಶಾಂಗ ಸಚಿವಾಲಯ ಸೂಚನೆಯನ್ನು ಕೊಟ್ಟಿದೆ. ಸದ್ಯ ಸಿರಿಯಾದಲ್ಲಿರುವಂಥ ಭಾರತೀಯರು ಆದಷ್ಟು ಬೇಗ ದೇಶವನ್ನು ತೊರೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ತುರ್ತು ಸಹಾಯವಾಣಿ ಸಂಖ್ಯೆ 9639338593 ಹಾಗೂ hoc.damascus@mea.government.in ಇಮೇಲ್ ಸಂಪರ್ಕಿಸಿ. ಡಮಾಸ್ಕಸ್ನಲ್ಲಿರುವಂಥ ಭಾರತೀಯ ರಾಯಭಾರ ಕಚೇರಿಯ ಸಂಪರ್ಕದಲ್ಲಿರುವಂತೆ ವಿನಂತಿಸಲಾಗಿದೆ. ಸಾಧ್ಯವಿದ್ರೆ ಲಭ್ಯವಿರುವ ವಿಮಾನಗಳ ಮೂಲಕ ಈ ಕೂಡಲೇ ಸಿರಿಯಾದಿಂದ ಹೊರಡಿ. ಇಲ್ಲದಿದ್ದರೆ ಸುರಕ್ಷತೆಯ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿ ಪ್ರಯಾಣವನ್ನ ಸಾಧ್ಯವಾದಷ್ಟು ತಪ್ಪಿಸಿ. ಎಂತಿ ರಣಧೀರ್ ಜೈಸ್ವಾಲ್, ವಿದೇಶಾಂಗ ಸಚಿವಾಲಯದ ವಕ್ತಾರ. ಹೀಗೆ ಸಿರಿಯಾದಲ್ಲಿರುವಂಥ ಭಾರತೀಯರು ಆದಷ್ಟು ಬೇಗ ದೇಶ ಬಿಡಿ, ಇಲ್ಲದಿದ್ದರೆ ಸುರಕ್ಷಿತ ಜಾಗದಲ್ಲಿರಿ ಅಂತ ಸಂದೇಶವನ್ನ ಕಳಿಸಿದೆ. ಸಿರಿಯಾ ದೇಶದಲ್ಲಿ ಆಗುತ್ತಿರೋದೇನು? ಸತತ ನಾಗರಿಕ ಹಾಗೂ ಸೇನಾ ಸಂಘರ್ಷಗಳಿಂದ ನಲುಗ್ತಾ ಇರುವಂಥ ಸಿರಿಯಾದಲ್ಲಿ ರಾಜಕೀಯ ಕ್ಷೋಭೆ ತೀವ್ರಗೊಂಡಿದೆ. ಅಧ್ಯಕ್ಷ ಬಶರ್ ಅಲ್ ಅಸಾದ್ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಪಣತೊಟ್ಟಿರುವಂಥ ರಷ್ಯಾ ಹಾಗೂ ಇರಾನ್ ಬೆಂಬಲಿತ ಬಶರ್ ಅಲ್ ಅಸಾದ್ ಉಗ್ರ ಸಂಘಟನೆ ಸಿರಿಯಾ ದೇಶವನ್ನ ಸುತ್ತುವರೆದಿದೆ. ಸದ್ಯದ ಬೆಳವಣಿಗೆ ಪ್ರಕಾರ ಸರ್ಕಾರದ ವಶದಲ್ಲಿದ್ದಂಥ ಹಮಾ, ಅಲೆಪ್ಪೋ ನಗರದ ಬಳಿಕ ದಾರಾ ನಗರವನ್ನ ಬಂಡುಕೋರರು ವಶಪಡಿಸಿಕೊಂಡಿದ್ದಾರೆ. ಇದಕ್ಕೆ ಟರ್ಕಿ ದೇಶದ ಬೆಂಬಲವಿದ್ದು ಜನರ ಮೇಲೆ ಹಲ್ಲೆ, ಕಟ್ಟಡಗಳ ಮೇಲೆ ದಾಳಿಯಂತಹ ವಿಧ್ವಂಸಕ ಕೃತ್ಯಗಳನ್ನು ಎಸಗಲಾಗ್ತಾ ಇದೆ. ಇಸ್ಲಾಮಿಕ್ ನೇತೃತ್ವದ ಬಂಡುಕೋರರನ್ನ ಹಿಮ್ಮೆಟ್ಟಿಸಲಿಕ್ಕೆ ಸಿರಿಯಾ ಸೇನಾ ಪಡೆಗಳು ವಿಫಲವಾಗಿದ್ದು ಇದು ಬಶರ್ ಅಲ್ ಅಸಾದ್ ನೇತೃತ್ವದ ಸರ್ಕಾರಕ್ಕೆ ಭಾರಿ ಹೊಡೆತವನ್ನ ನೀಡಿದಂತಾಗಿದೆ.
2011ರಲ್ಲಿ ಶಾಲೆಯ ಗೋಡೆಗಳ ಧನ್ಯವಾದಗಳ ಮೇಲೆ ಅಸ್ಸಾದ್ ವಿರೋಧಿ ಗೀಚು ಬರಹಗಳನ್ನು ಬರೆಯಲಾಗಿತ್ತು. ಗೀಚು ಬರಹಗಳ ಹಿಂದೆ ಇಸ್ಲಾಮಿಕ್ ಸಂಘಟನೆ ಮೇಲೆ ಶಂಕೆ ವ್ಯಕ್ತಪಡಿಸಲಾಗಿತ್ತು. ಅಸ್ಸಾದ್ ನೇತೃತ್ವದ ಸರ್ಕಾರ ಕೆಲ ಯುವಕರನ್ನ ಬಂಧಿಸಿ ಹಿಂಸೆ ನೀಡಿದ ಆರೋಪ ಇದೆ. ಇದರಿಂದ ಸಿರಿಯಾದಲ್ಲಿ ಆಂತರಿಕ ಯುದ್ಧ ಶುರುವಾಯಿತು. ಬಳಿಕ ಸಿರಿಯಾದ ಪ್ರಮುಖ ನಗರಗಳಾಗಿರುವಂಥ ಹಮಾ, ಅಲೆಪ್ಪೋ ಮೇಲೆ ದಾಳಿಯನ್ನು ಮಾಡಿ ವಶಕ್ಕೆ ಪಡೆದಿದ್ದಂಥ ಬಂಡುಕೋರರು ಈಗ ದಾರಾ ನಗರಕ್ಕೂ ಲಗ್ಗೆ ಇಟ್ಟಿದ್ದು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಕಳೆದ 5 ದಶಕಗಳಿಂದಲೂ ಕೂಡ ಸಿರಿಯಾವನ್ನ ಬಶರ್ ಅಲ್ ಅಸ್ಸಾದ್ ವಂಶ ಆಳ್ತಾ ಇದೆ. ಆದರೆ ಇಸ್ಲಾಮಿಸ್ಟ್ ಬಂಡುಕೋರರ ದಾಳಿಯಿಂದ ಇದೇ ಮೊದಲ ಬಾರಿಗೆ ಅಸ್ಸಾದ್ ಕುಟುಂಬದ ಅಧಿಕಾರ ಸಂಪೂರ್ಣ ಕುಸಿಯುವ ಸನ್ನಿವೇಶ ಎದುರಾಗಿದೆ. ಮತ್ತೊಂದು ಕಡೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರುವಂಥ ಹಿಂಸಾಚಾರದಿಂದ ಏನಾಗುತ್ತೋ ಅನ್ನುವಂಥ ಭಯದಲ್ಲೇ ನಾಗರಿಕರು ಬದುಕ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ. ಗಂಡಸರಿಗೆ ಫ್ರೀ ಮಾಡಿದ್ರೆ ಕೆಎಸ್ಆರ್ಟಿಸಿ ಮುಚ್ಚಬೇಕಾಗತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಚಾಮರಾಜನಗರ ಕಾರ್ಯಕ್ರಮದಲ್ಲಿ ಗಂಡಸರಿಗೂ ಬಸ್ನಲ್ಲಿ ಫ್ರೀ ಮಾಡಿ ಅಂತ ಜನ ಕೇಳಿದಾಗ ಸಿಎಂ ಈ ಹೇಳಿಕೆ ಕೊಟ್ಟರು. ಕಲಬುರಗಿ ಸೆಂಟ್ರಲ್ ಜೈಲಲ್ಲಿ ಕೈದಿಗಳು ಮದ್ಯ, ಬೀಡಿ, ಸಿಗರೆಟ್ ಸೇವನೆ, ಮೊಬೈಲ್ ಬಳಸೋ ದೃಶ್ಯ ನ್ಯೂಸ್ 18ಗೆ ಲಭ್ಯ. ಕೈದಿಗಳು ಜೈಲು ಅಧೀಕ್ಷಕಿ ಡಾಕ್ಟರ್ ಅನಿತಾಗೆ ಹಣ ನೀಡ್ತಾರಂತೆ. ಆ ವಿಡಿಯೋ ಕೂಡ ವೈರಲ್ ಆಗಿದೆ. ನಂದಿನಿ ಹಾಲಿನ ದರ ಮತ್ತೆ ಏರಿಕೆ ಬಗ್ಗೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಸುಳಿವು ಕೊಟ್ಟಿದ್ದಾರೆ. ಲೀಟರ್ ಹಾಲಿಗೆ 5 ರೂಪಾಯಿ ಹೆಚ್ಚಳಕ್ಕೆ ರೈತರಿಂದ ಮನವಿ ಇದೆ. ಸಿಎಂ, ಡಿಸಿಎಂ ಮತ್ತೆ ಸಹಕಾರ ಸಚಿವರು ನಿರ್ಧರಿಸುತ್ತಾರೆ ಎಂದರು. ಹರಿಯಾಣ, ಪಂಜಾಬ್, ಶಂಭು ಗಡಿಯಲ್ಲಿ ರೈತರ ಪ್ರತಿಭಟನೆ ಮುಂದುವರೆದಿದೆ. ನಾಳೆ ಮೆರವಣಿಗೆ ಮೂಲಕ ದೆಹಲಿಗೆ ತೆರಳಲಿದ್ದೇವೆ ಅಂತ ಎಂದಿರುವಂತಹ ರೈತರು ಕೇಂದ್ರ ಸರ್ಕಾರ ಮಾತುಕತೆಗೆ ಕರೆದ್ರೆ ಹೋಗ್ತೀವಿ ಅಂತ ಹೇಳಿದ್ರು. ಇನ್ನು ಅಂಬಾಲದಲ್ಲಿ 144 ಸೆಕ್ಷನ್ ಹೇರಲಾಗಿದೆ. 1984ರ ಸಿಖ್ ವಿರೋಧಿ ದಂಗೆಯನ್ನ ನರಮೇಧ ಅಂತ ಘೋಷಿಸುವ ಪ್ರಸ್ತಾವನೆಯನ್ನ ಕೆನಡಾ ಸಂಸತ್ತು ತಿರಸ್ಕರಿಸಿದೆ. ಈ ಕ್ರಮವನ್ನ ಭಾರತೀಯ ಮೂಲದ ಸಂಸದ ಚಂದ್ರ ಆರ್ಯ ಸಂಸತ್ತಿನ ಹೌಸ್ ಆಫ್ ಕಾಮನ್ಸ್ನಲ್ಲಿ ವಿರೋಧಿಸಿದ್ರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದಾಳಿ ಮುಂದುವರೆದಿದ್ದು, ಢಾಕಾದಲ್ಲಿರುವ ಇಸ್ಕಾನ್ ಕೇಂದ್ರವನ್ನ ಸುಟ್ಟು ಹಾಕಲಾಗಿದೆ. ಶ್ರೀ ರಾಧಾಕೃಷ್ಣ ದೇವಸ್ಥಾನ ಮತ್ತು ಶ್ರೀ ಮಹಾಭಾಗ್ಯ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರನ್ನ ಹತ್ಯೆ ಮಾಡುವುದಾಗಿ ಐಎಸ್ಐ ಏಜೆಂಟ್ಗಳು ಬೆದರಿಕೆಯ ಸಂದೇಶ ಕಳಿಸಿದ್ದಾರೆ. ಮೋದಿ ಗುರಿಯಾಗಿಸಿ ಬಾಂಬ್ ಸ್ಫೋಟಿಸುತ್ತೇವೆ ಅಂತ ಮುಂಬೈ ಪೊಲೀಸರಿಗೆ ಬೆದರಿಕೆಯ ಸಂದೇಶ ಬಂದಿದೆ. ಬಾರ್ಡರ್ ಗವಾಸ್ಕರ್ ಪಂದ್ಯದಲ್ಲಿ ಸಿರಾಜ್ ವಿಶ್ವ ದಾಖಲೆ ಬರೆದಿದ್ದಾರೆ. ಆಸ್ಟ್ರೇಲಿಯಾದ ಮೊದಲ ಇನ್ನಿಂಗ್ಸ್ ವೇಳೆ ಸಿರಾಜ್ ಗಂಟೆಗೆ 181.6 ಕಿಲೋಮೀಟರ್ ವೇಗದಲ್ಲಿ ಬಾಲ್ ಎಸೆದಿದ್ದು, ಇದು ಜಗತ್ತಿನ ಅತಿ ವೇಗದ ಎಸೆತವಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಷಷ್ಠಿ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ದೊಡ್ಡಬಳ್ಳಾಪುರದಲ್ಲಿರುವ ಘಾಟಿ ಸುಬ್ರಹ್ಮಣ್ಯದಲ್ಲೂ ಚಂಪಾ ಷಷ್ಠಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಮೈಸೂರಿನ ಸಿದ್ದಲಿಂಗಪುರದ ಷಷ್ಠಿ ಗುಡಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೀಡಿದ್ದ ಚಿನ್ನದ ಕೊಳಗ ತೊಡಿಸಿ ಪೂಜೆ ನೆರವೇರಿಸಿದ್ರು. ಇವಿಷ್ಟು ಸೂಪರ್ ಪ್ರೈಮ್ ಅಟ್ 9ನ ಪ್ರಮುಖ ಸುದ್ದಿಗಳು. ಈಗ ಒಳನೋಟ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.